ಬೆಂಗಳೂರಿನಲ್ಲಿ ಗಂಟೆಗೂ ಕೂಡ ಆಟೋ ಗ್ಯಾಸ್ನ ಸಮಸ್ಯೆ ಹೆಚ್ಚಾಗ್ತಿದೆ. ಗಂಟೆಗಟ್ಟಲೆ ಆಟೋ ಚಾಲಕರು ಆಟೋ ಗ್ಯಾಸ್ಗಾಗಿ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ವಿಜಯನಗರ ಇಲ್ಲಿ ಆಟೋ ಗ್ಯಾಸ್ ಬಂಕ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ತಿದ್ರೆ ಮಕ್ಕಳನ್ನ ಕರ್ಕೊಬಂದು ಆಟೋ ಗ್ಯಾಸ್ಗಾಗಿ ಕ್ಯೂನಲ್ಲಿ ಕಾಯ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ ಸಾಕಷ್ಟು ಬಿಸಿಲಿದೆ. ಈ ಒಂದು ಸಂದರ್ಭದಲ್ಲಿ ಬಾಡಿಗೆನ ಮಾಡಿ ಜೀವನ ಸಾಗಿಸಬೇಕು ಅಂತಂದ್ರೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಆಟೋ ಗ್ಯಾಸ್ ಸಿಗದಲ್ಲೇ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರಿದ್ದಾರೆ, ಅವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ಸಮಸ್ಯೆ ಆಗ್ತಿದೆ ಏನು ಅಂತೇಳಿ. ಸರ್, ಈಗ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ? ನಾನು ಬನ್ನಿ ಒಂದೂವರೆ ಅವರ್ ಆಯ್ತು, ಇಲ್ಲಿ 1 ಅವರಿಂದ ಕಾಯ್ತಾ ಇರೋದು ಅಷ್ಟೇ. ಇನ್ನು ಗ್ಯಾಸು ಗೊತ್ತಿಲ್ಲ, ಅಲ್ಲವರೆಗೂ ಸಿಗತ್ತೆ ಇಲ್ಲ ಗೊತ್ತಿಲ್ಲ ಗ್ಯಾಸು. ಈಗ ಇನ್ನು ಎಷ್ಟು ಗಂಟೆ ಕಾಯಬೇಕು ಅಂತ ಅನ್ಸುತ್ತೆ ಈ ಕ್ಯೂ ನೋಡಿದ್ರೆ? ಇನ್ನ 3 ಅವರ್ ಕಾಯ್ಬೇಕು. 3 ಅವರ್. ಮಕ್ಕಳನ್ನೆಲ್ಲ ಕರ್ಕೊ ಬಂದಿದ್ದೀರಾ ಆಟೋದಲ್ಲೇನೆ? ಎಲ್ಲಾರು ಹಾಸ್ಪಿಟ್ಲ್ ಹೋಗಿದ್ರೆ? ಎಲ್ಲಿ ಹೋಗಿದ್ರಿ? ಆಸ್ಪತ್ರೆಯಿಂದ ಬಂದ್ರು, ಅಲ್ಲಿ ಹಾಕೊಂಡಿದ್ರು, ಅದಕ್ಕೆ ಕಾಯ್ಕೊಂಡು ಬಂದಿದ್ದೀನಿ. ಬನ್ನಿ 1 ಅವರ್ ಆಯ್ತು ಇಲ್ಲಿ. ಅಂದ್ರೆ ಈಗ ಹಾಸ್ಪಿಟ್ಲ್ ಇದ್ರು ಕೂಡ ನೀವು ಗ್ಯಾಸ್ಗೆ ಅನಿವಾರ್ಯವಾಗಿ ನಿಂತ್ಕೊಳ್ಳೇಬೇಕು ತುಂಬಿಸ್ಕೊಳ್ಳಿಕ್ಕೆ? ನಿಂತ್ಕೊಳ್ಳೇಬೇಕು. ಇವಾಗ ಅವ್ರ ತಾಯಿ ಆಸ್ಪತ್ರೆನಲ್ಲಿ ಇದ್ದಾರೆ, ಯಾರು ಮನೆಯಲ್ಲಿ ನೋಡ್ಕೊಳ್ಳಲ್ಲ, ಅದಕ್ಕೆ ಬಂದಿದ್ದೀನಿ. ಮಕ್ಕಳಿಗೆ ಕರ್ಕೊಂಡು ಬಂದಿದ್ದೀರಿ. ಈಗ ಜೀವನ ನಡೆಸೋದು ಹೇಗೆ ಅಂತ? ಯಾಕೆಂದ್ರೆ ಬಾಡಿಗೆ ಸಿಗ್ಲಿಲ್ಲ, ಇಲ್ಲ ಗ್ಯಾಸ್ ಸಮಸ್ಯೆ ಆದ್ರೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಾ? ಏನು ಮಾಡಬೇಕು, ಮನೆಯಲ್ಲಿ ಕೂತ್ಕೊಳ್ಬೇಕು ಅಷ್ಟೇ ಮಾಡಬೇಕು. ಗ್ಯಾಸ್ ನಮ್ಗೆ ಆಟೋ ಬಿಟ್ರೆ ಏನಿಲ್ಲ, ಆಟೋನೇ ಓಡಿಸ್ಬೇಕು, ಬೇರೆ ಕೆಲಸ ಏನಿಲ್ಲ ನಮಗೆ. ಬೇರೆ ಕೆಲಸ ಏನು ಗೊತ್ತಿಲ್ಲ ನಮಗೆ, ಬೇರೆ ಆಟೋನೇ ಓಡಿಸ್ಕೊಳ್ಬೇಕು. ಈಗ ನೀವು ಪ್ರತಿದಿನ ಆಟೋ ಬಾಡಿಗೆಗಾಗಿ ಕಾಯ್ತಾ ಇದ್ರಿ ಕಸ್ಟಮರ್ಸ್ಗಾಗಿ, ಪ್ರಯಾಣಿಕರಿಗೆ. ಇವತ್ತು ಗಂಟೆಗಟ್ಟಲೆ ಗ್ಯಾಸಿಗೆ ಕಾಯುವಂತ ಪರಿಸ್ಥಿತಿ. ಮುಂಚೆ ಆಟೋನಲ್ಲಿ ಬಿಸ್ನೆಸ್ ಇತ್ತು, ಆಮೇಲೆ ಬೈಕ್ ಅವ್ರು ಬಿಟ್ರು, ಬೈಕಿಂದ ಬಿಸ್ನೆಸ್ ಡೌನ್ ಆಯ್ತು. ಈಗ ಗ್ಯಾಸ್ದು ಇದಾಗಿದೆ. ಒಂದು ಕಮ್ಮಿ ಅಂದ್ರೆ 3 ವಾರದಿಂದ ಗ್ಯಾಸ್ ಸಿಗ್ತಾ ಇಲ್ಲ ನಮಗೆ. 3 ವಾರದಿಂದ ಗ್ಯಾಸ್ಗೆ ಕಾಯ್ದು ಒಂದ್ ಕಡೆ 100 ರೂಪಾಯಿ ಇರುತ್ತೆ, ಒಂದ್ ಕಡೆ 135 ರೂಪಾಯಿ ಇರುತ್ತೆ, ಒಂದ್ ಕಡೆ 105 ರೂಪಾಯಿ ಇರುತ್ತೆ ಗ್ಯಾಸು. ನಾವು ಕಾಯ್ದು ಇಲ್ಲಿ ಕಮ್ಮಿ ಇದೆ ಅಂತ ಬಂದಿದ್ದು ಕ್ಯೂನಲ್ಲಿ ನಿಂತ್ಕೊಂಡಿದ್ದೀನಿ. ಈಗ ಮನೆಯವ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಈಗ ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ? ಮನೆಯವರು ಹಾಸ್ಪಿಟಲ್ ಹೋಗಿದ್ದಾರೆ, ಅದಕ್ಕೆ ಕರ್ಕೊಂಡು ಬಂದಿರೋದು ಮಕ್ಕಳಿಗೆ. ಥ್ಯಾಂಕ್ ಯು ಸರ್. ಇದಿಷ್ಟು ಆಟೋ ಚಾಲಕರ ನೋವಿನ ಮಾತುಗಳು. ಯಾಕೆಂದ್ರೆ ಬಾಡಿಗೆ ಹೊಡೆಯೋದಕ್ಕೆ ಬಾಡಿಗೆಗಳಿದೆ, ಆದ್ರೆ ಗ್ಯಾಸ್ ಸಿಗದಲ್ಲೇ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಆಟೋ ಓಡಿಸೋದು ಬಿಟ್ರೆ ಬೇರೆ ಕೆಲಸಗಳು ಗೊತ್ತಿಲ್ಲ, ಅದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನೋ ನೋವಿನ ಮಾತುಗಳು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.